ಹಾಯ್ ಫ್ರೆಂಡ್ಸ್, ಶ್ರೀಗಂಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ನುಗ್ಗೆ ಸೊಪ್ಪಿನ ಸಾಂಬಾರು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ಮೊದಲಿಗೆ ಬೇಯಿಸಿರೋಂತಹ ಹೆಸರುಬೇಳೆ ಮತ್ತು ನುಗ್ಗೆ ಸೊಪ್ಪು, ಬೆಲ್ಲ, ಕೊಬ್ಬರಿ ಪೀಸ್ ಆದರೂ ಓಕೆ, ಇಲ್ಲ ಅಂದರೆ ನೀವು ತುರಿ ಬೇಕಾದರೂ ತೊಗೊಳ್ಬೋದು. ಮತ್ತು ಹುಣಸೆ ಹಣ್ಣಿನ ರಸ, ಉಪ್ಪು, ಚಿಲ್ಲಿ ಪೌಡರ್, ಸಾಂಬಾರು ಪೌಡರ್, 2 ಟೊಮಟೊನ ಬೇಯಿಸ್ಕೋಬೇಕು. ಈ ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಈಗ ಒಗ್ಗರಣೆ ಮಾಡಿಕೊಡ್ಬೇಕು. ಜೀರಿಗೆ, ಕೊತ್ತಂಬರಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಆಯಿಲ್ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು, ನಾನು ಕೈಯಲ್ಲೇ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ, ಏನು ಬೇಜಾರು ಮಾಡ್ಕೋಬೇಡಿ. ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಹೆಚ್ಚಿದ ನುಗ್ಗೆ ಸೊಪ್ಪನ್ನು ಹಾಕ್ಕೋಬೇಕು. ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡೋದ್ರಿಂದ ಇದು ಸ್ವಲ್ಪ ಶೇಕ್ ಆಗುತ್ತೆ. ಈಗ ಈ ಒಗ್ಗರಣೆಗೆ ಹೆಚ್ಚಿರೋಂಥ ನುಗ್ಗೆ ಸೊಪ್ಪನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಕೊಟ್ಟಾಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ರುಬ್ಬಿರೋಂಥ ಕಾಯಿ, ಸಾಂಬಾರು ಪೌಡ್ರು, ಚಿಲ್ಲಿ ಪೌಡ್ರು, ಹಾಕಿ ಇದನ್ನು ಕೈಯಾಡಿ. ಆಮೇಲೆ ಇದು ತುಂಬ ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪನೇ ಇರ್ಬೋದು. ನಾನೊಂದು ಸ್ವಲ್ಪ ನೀರು ಯೂಸ್ ಮಾಡ್ತೀನಿ, ಯಾಕೆ ಅಂದರೆ ನನಗೆ ಸ್ವಲ್ಪ ತೆಳು ಬೇಕು. ಅದಕ್ಕೆ ಬೆಲ್ಲ ಸ್ವಲ್ಪ, ಇದು ನಮ್ಮ ಹಳ್ಳಿ ಬೆಲ್ಲ, ಪ್ಯೂರ್ ಒರಿಜಿನಲ್ ಬೆಲ್ಲ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ. ಈಗ ಸಾಂಬಾರು ಕುದೀತಾ ಇದೆ. ಇದಕ್ಕೆ ನಾವು ನಿಮಗೆ ಒಂದು ವಿಷಯ ನಾನು ಹೇಳಲೇ ಇಲ್ಲ, ಟೊಮೊಟೊ 2 ತಗೊಂಡಿದ್ದೆ. ಅದು ರುಬ್ಬುವಾಗಲೇ ನಾನು ಅದರ ಜೊತೆಗೆ ಹಾಕಿ ರುಬ್ಬಿದ್ದೀನಿ. ಯಾಕಂದರೆ ಸಾಂಬಾರಲ್ಲಿ ಟೊಮೊಟೊ ಇಟ್ಟರೆ ಮಕ್ಕಳು ತಿನ್ನಲ್ಲ, ಸೈಡಿಗೆ ಇಡ್ತಾರೆ. ಅದಕ್ಕೋಸ್ಕರ ನಾನು ಅದನ್ನು ಬೇಯಿಸಿ ರುಬ್ಬಿ ಸಾಂಬಾರಿಗೆ ಹಾಕ್ತೀನಿ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಈ ನುಗ್ಗೆ ಸೊಪ್ಪು ಈ ರೀತಿ ಮಾಡೋದ್ರಿಂದ ಇದು ಕಹಿನೂ ಇರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋಂಥ ಈ ಸಾಂಬಾರು ನಿಮಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.